ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು. ಒಂದು ವೀಕ್ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಏನು ಕಾರಣ ಅಂತಂದರೆ ನಾನು ಒಂದು ವೀಕ್ ಅಂದರೆ ಹೋದ ಸಂಡೇ 26ನೇ ತಾರೀಕು ನಾವು ಟ್ರಿಪ್ ಹೋಗಿದ್ದು, ಕೇರಳ ಟ್ರಿಪ್ಪು. ಸೊ ಇವತ್ತು ಸಂಡೇ ಬೆಳಗ್ಗೆ 3:30ಗೆ ಬಂದ್ವಿ. ಹಾಗಾಗಿ ಒಂದು ವೀಕಲ್ಲಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಸೊ ಅದೆಲ್ಲ ವಿಡಿಯೋಗಳು ನೋಡಬೇಕು ಅಂತಂದರೆ ಕೇರಳ ಟ್ರಿಪ್ಪಿಂದು. ಸೊ ನೀವು ಖಂಡಿತ ನಂದು ಇನ್ನೊಂದು ಚಾನಲ್ ಇದೆ, ರಾಧಾಕೃಷ್ಣ ವ್ಲಾಗ್ಸ್ ಇನ್ ಕನ್ನಡ ಅಂತೇಳಿ. ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಕು 3 ಐಡಿನೂ ಸೇಮ್ ಐಡಿನೇ ಇಟ್ಕೊಂಡಿದ್ದೀನಿ. ಅಲ್ಲಿ ನೀವು ಚೆಕ್ ಮಾಡ್ಬೋದು. ಕೇರಳ ಟ್ರಿಪ್ಪಿಂದೆಲ್ಲ ವೀಡಿಯೋಸ್ಗಳು ಕೂಡ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಓಕೆನಾ? ಸೊ ಬನ್ನಿ ಈಗ ಶುರು ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಏನು ಗೊತ್ತಾ, ಇಷ್ಟು ದಿನ ಬಾಲ ಇಬ್ಬರು ಜೊತೆಯಾಗಿ ಸೊ ಇಲ್ಲಿ ನಂಬಿಬಿಟ್ಟು ಯಾರು ಬಾಲ ವರ್ದು ನಂಬಿ ಮೋಸ ಹೋಗಿದ್ದ. ಇವಾಗಿನಿಂದ ತಂಗಿನ ನಂಬಿ ಸಾರಿಕನ್ನು ಮೋಸ ಹೋಗ್ತಿದ್ದೇನೆ. ಬನ್ನಿ ನೋಡೋಣ. ಇನ್ನೇನಿಲ್ಲಿ ಬ್ಯಾಗಿನ ಕತೆ. ಯಾಕೆ ಅಂತಂದರೆ ಬ್ಯಾಗು ಗುಜರಿಗೆ ಹಾಕಿರ್ತಾಳೆ ಸರಳ. ಸೊ ಅದನ್ನು ಬಾಲ ಇವನಿಗೆ ಗೊತ್ತಾಗಿರುತ್ತೆ, ಕ್ಯಾಮ್ರಾದೆಲ್ಲ ನೋಡಿರ್ತಾನೆ ವರ್ದ. ಸೊ ಅದನ್ನು ಇವಾಗ ಸರಳಾಗೆ ರಿಕ್ವೆಸ್ಟ್ ಮಾಡಿ 50,000 ಕೊಡ್ತೀನಿ, ಆ ಬ್ಯಾಗ್ ತಂದು ಕೊಡು ಅಂತ ಕೂಡ ಹೇಳಿರ್ತಾನೆ. ಆ ಬ್ಯಾಗ್ನ ಹುಡಿಕೊಂಡು ಕೂಡ ಹೋಗಿರ್ತಾಳೆ ಕಾವೇರಿ. ಸೊ ಹುಡಿಕೊಂಡು ಹೋದಾಗ ಅಲ್ಲಿರಲ್ಲ, ಅವ್ನು ಯಾರೋ ತೊಗೊಂಡೋಗಿರ್ತಾರಂತ ಹೇಳಿರ್ತಾರೆ. ಅದು ಸಿಕ್ಕಿರೋದು ಬಾಲನ ಕೈಗಾಗಿರುತ್ತೆ. ಸೊ ನಿಮಗೆ ಶಾರ್ಟ್ಸಲ್ಲಿ ಹೇಳ್ತಾ ಇರ್ತೀನಿ ಅಷ್ಟೇ. ಸೊ ಇಲ್ಲಿ ಬಂದುಬಿಟ್ಟು 50,000 ಇಸ್ಕೊಂಡು ಬೇರೆ ಬ್ಯಾಗ್ನ, ಫೇಕ್ ಬ್ಯಾಗ್ನ ಕಳಿಸಿರ್ತಾಳೆ. ಸೊ ಇಲ್ಲಿ ಮನೆಗೆ ಬಂದಾಗ ಬ್ಯಾಗು ಹುಡುಗರಿಗೆಲ್ಲ ಗಿಫ್ಟ್ನ ತಂದಿರ್ತಾಳೆ ಸರಳ. ಸೊ ಮಗನಿಗೆ ರಾಣಿ ಕೂಡ ತರಬೇಕು ಅಂತ ತಂದಿರ್ತಾಳೆ. ಅದು ದುಡ್ಡು ಯಾರೋ ಬಂದು ಕೊಡೋದನ್ನ ನೋಡಿರ್ತಾರೆ ಇಲ್ಲಿ ಚಂದುನು, ರಾಣಿ, ಸತ್ಯಣ್ಣ 3 ಜನ ನಡೆಸ್ತಿದ್ದಾಳೆ ಅಂತೇಳಿ. ಸೊ ಅದಿವ ಸಿಗಾಕೋಬೇಕಾದಾಗ ಏನಾಗಿರುತ್ತೆ ಇಲ್ಲಿ ಪರಿಸ್ಥಿತಿ ಅಂತಂದರೆ, ಆವಾಗ ಸರಳ, ರೀ ನನ್ನ ಮೇಲೆ ಅನುಮಾನ ಪಡ್ತೀರೇನ್ರಿ ನೀವು? ಯಾಕ್ರಿ ಇಷ್ಟೊಂದು ಅನುಮಾನ ಪಡ್ತೀರಾ? ಅಲ್ಲ ರೀ, ರಾಣಿನ ಇಷ್ಟು ದಿನ ನೋಡಿಕೊಂಡ್ರೆ ಬೈತಾ ಇದ್ರೆ ಬೈಬೇಡ ಅಂತ ಹೇಳ್ತಿದ್ರಿ. ಈಗ ನಾನು ಚೆನ್ನಾಗಿ ಮಾತಾಡಿಸ್ತಾ ಇದ್ದೀನಿ, ಆದರೂ ನನ್ನ ಬೈತಾ ಇದ್ದೀರಲ್ಲ, ತೊಗೊಳ್ಳಿ, ನಿಮ್ಗೆ ಅಷ್ಟೊಂದು ಡೌಟ್ ಇದ್ದರೆ ಫೋನ್ನ ಚೆಕ್ ಮಾಡಿಕೊಡಿ ಅಂತ ಕೊಡ್ತಾಳೆ. ಅಂದರೆ ಈ ಟೈಮಲ್ಲಿ ವರ್ಧ ಕಾಲ್ ಮಾಡಿರ್ತಾನೆ. ಆ ಕಾಲ್ ರಿಸೀವ್ ಮಾಡಿಬಿಟ್ಟು ಅವಳು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾಳೆ ಈ ಕಡೆ ನಿಂತ್ಕೊಂಡು. ಅದು ಫೋನ್ ಸ್ವಿಚ್ ಆಫ್ ಆದ ತಕ್ಷಣ ನೀನು ಯಾವ ಫೋನ್ಸು ಬಂದಿರಲ್ಲ. ರೀ ಮಾತಾಡಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಆದರೆ ನಾನು ಏನ್ರಿ ಮಾಡೋದು, ನೀವೇ ಚೆಕ್ ಮಾಡ್ಕೊಳ್ಳಿ, ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡೋಕೆ ಹೋದಾಗ ಸತ್ಯನ ಇಸ್ಕೊಳಕ್ಕೆ ಹೋಗ್ತಾನೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮೇಲೆ ಈ ಥರ ಅನುಮಾನ ಪಟ್ಬಿಟ್ರಲ್ಲಿ ನೀವು, ಯಾಕ್ರಿ ಈ ಥರ ಯಾವ ವರ್ಷವೂ ಯಾವತ್ತೂ ಇಲ್ದಾಗಿದ್ದ ಇವಾಗ ಅನುಮಾನ ಪಡೋಕ್ಕೆ ಶುರು ಮಾಡಿದ್ದೀರ ಅಂತೇಳಿ ನಾಟಕ ಆಡ್ಕೊಂಡು ಆ ಫೋನ್ ಕೊಡ್ದಂಗೆ ಅವಾಯ್ಡ್ ಮಾಡ್ಕೋತಾಳೆ ಸರಳ. ಸೊ ಈಗ ಅದ್ರ ಜೊತೆ ಸೇರಿಕೊಂಡು ಈಗ ರಾಣಿನ ಚೆನ್ನಾಗಿ ನೋಡ್ಕೊಳ್ಳೋ ಥರ ನಾಟಕ ಆಡಿಕೊಂಡು ದುಡ್ಡನ್ನ ಮಾಡಬೇಕು ಅಂತ ನಿಂತಿದ್ದಾಳೆ ಸರಳ ಒಂದು ಕಡೆ. ಸೊ ಈಗ ಇನ್ನೇನು ಸರಿ ಆಯಿತು, ನೀನು ಏನು ಮಾಡೋಕ್ಕೆ ಹೋಗ್ಬೇಡ, ರಾಣಿನ ಚೆನ್ನಾಗೇ ನೋಡ್ಕೊ, ಇವಾಗ ಯಾವ ಥರ ನೋಡ್ಕೊತಿದ್ದಿ ಅದೇ ರೀತಿಯೇ ನೋಡ್ಕೊ ಅಂತ ಸತ್ಯಣ್ಣ ಕೂಡ ಹೇಳ್ತಾರೆ. ಸರಿ ಹಾಗಾದರೆ ಪಕ್ಕನ ಅಂತಾರೆ. ಇದ್ಯಾವುದ್ರೆ ಪಕ್ಕ ಅಂತ ಹೇಳ್ತಾ ಇದ್ದಿ, ಈ ಭಾಷೆ ನಾನು ಕೇಳಿರಲಿಲ್ಲ ಅವತ್ತು ಅಂದಾಗ, ಅಲ್ಲ ರೀ, ಹೊರ್ಗಡೆ ಹೋಗ್ತಾ ಬರ್ತಾ ಎಲ್ಲ ಹುಡುಗರು ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೀನಿ, ಅದಕ್ಕೆ ಪಕ್ಕನ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ಅಂತೇಳಿ ಎಲ್ಲ ಸ್ಟೈಲೇ ಚೇಂಜ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ. ಸೊ ಸತ್ಯಣ್ಣ ಇದನ್ನೆಲ್ಲ ಏನು ನಂಬೋದಿಲ್ಲ, ಆದರೂ ಕೂಡ ಈಗ ರಾಣಿನ ಚೆನ್ನಾಗಿ ನೋಡ್ಕೋತಾಳಲ್ಲ ಅಂತ ಹೇಳ್ಬಿಟ್ಟು ನಂಬ್ತಾನೆ. ಸೊ ಆಯಿತು ಬಿಡು ಹೋಗಲಿ, ಅದನ್ನೆಲ್ಲ ಇದು ಮಾಡಬೇಡ ಅಂತೇಳಿ ಹೇಗೋ ಮಾತಾಡ್ಬಿಟ್ಟು ಉಲ್ಟಾ ಪಲ್ಟಾ ಮಾಡಿ ಫೋನ್ ವಿಷಯನೇ ಮರ್ತೋಗೋ ಥರ ಸರಳ ಮಾಡಿಬಿಡ್ತಾಳೆ. ಸೊ ರೀ, ಈಗ ಹೆಂಗೋ ಅನ್ಕೋತಾಳೆ ಅವಳ ಮನಸ್ಸಲ್ಲಿ, ಅಯ್ಯೋ ಹೇಗೋನಪ್ಪ ಫೋನ್ ವಿಷಯ ಮರ್ತೋಗ್ಬಿಟ್ರಲ್ಲ ಇವರು ಅಂತ ಹೇಳ್ಬಿಟ್ಟು. ಆದರೂ ಸತ್ಯಣ್ಣೇನು ಮರ್ತೋಗಿರಲ್ಲ, ಇವಳು ಏನೋ ಮಾಡ್ತಿದ್ದಾಳೆ ನಾಟಕ ಅನ್ನೋದು ಗೊತ್ತೇ ಇರುತ್ತೆ. ಅಪ್ಪ ಅಮ್ಮ ಯಾವ ಥರ ಆಡ್ತಿದ್ದಾರಂತ ಗೊತ್ತಾಯ್ತಲ್ವ ನಿಮಗೆ, ಏನು ಅರ್ಥ ಆಯಿತು ಅಂತೇಳಿ ಕೇಳ್ತಾನೆ. ಸೊ ಆಗ ಸತ್ಯಣ್ಣ ಇದ್ಕೊಂಡು, ಹೌದು ಕಣೋ, ಇವಳು ಹೇಳೋದೇ ಒಂಥರ ಇದೆ, ಮಾಡೋದೇ ಒಂಥರ ಇದೆ ಅಂತ ಅನ್ನಿಸ್ತಿದೆ ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ಸೊ ಇನ್ನೊಂದು ಕಡೆ ಪಾಪ ಪೊಲೀಸ್ ಅಧಿಕಾರಿಗಳು ತುಂಬಾ ಹೆಲ್ಪ್ ಮಾಡ್ತಾರೆ ಕಾವೇರಿಗೆ. ಅಂದರೆ ಅವಳಿಗೊಂದು ಗುರಿ ಇರುತ್ತೆ, ಏನೋ ಮಾಡಬೇಕು ಅಂತ. ಅದು ಎಕ್ಸಾಮ್ ಇರುತ್ತೆ, ನಾಳೆ ಲಾಸ್ಟ್ ಡೇಟ್ ಆಗಿರುತ್ತೆ ಓದ್ಕೊಂಡು ಎಕ್ಸಾಮ್ ಬರೆಯೋದು. ಸೊ ಹಾಗಾಗಿ ಬುಕ್ಸ್ಗಳನ್ನ ತಂದು ಕೊಡ್ತಾರೆ ಕಾವೇರಿ ಕೈಲಿ. ಇದನ್ನೆಲ್ಲ ಓದ್ಬಿಟ್ಟು ಸೈನ್ ಹಾಕು ಫಸ್ಟು, ನೀನು ಹೇಗಾದರೂ ಮಾಡಿ ನೀನು ಮುಂದೆ ಬರಲೇಬೇಕು ನಿನ್ನ ಮಗಳಿಗೋಸ್ಕರ ಅಂತೇಳಿ ಎಲ್ಲ ಹೇಳ್ತಾರೆ ಅವರು. ಸೊ ಅವಾಗ ಕಾವೇರಿ ಯೋಚನೆ ಮಾಡ್ದಂಗೆ ನನ್ನ ಮಗಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಸೈನ್ ಹಾಕ್ಬಿಟ್ಟು ಒಪ್ಕೋತಾಳೆ. ಸೊ ಇಲ್ಲಿ ಒಂದು ಕಡೆನ ಸತ್ಯಣ್ಣ ಒಂದಿಷ್ಟು ಪೇಪರ್ ಮೇಲೆ ಸೈನ್ ಹಾಕಿ ಕೊಡ್ತಾನೆ. ಅಂದರೆ ಹೋಮ್ವರ್ಕ್ ಮಾಡ್ಕೊಬಂದಿರ್ತಾಳೆ ಲೋಯಿತು. ಸೊ ಅದನ್ನು ಸೈನ್ ಹಾಕಿ ಕೊಡ್ತಾರೆ. ಸೊ ಇವಾಗ ಇನ್ನೇನು ಸೈನ್ ಹಾಕಿ ಕೊಟ್ಟನಲ್ಲ, ಸೊ ರೆಡಿ ರೀ ಸ್ಕೂಲಿಗೆ ಹೋಗೋಣ, ಬಿಟ್ಬಿಟ್ಟು ಬರ್ತೀನಿ ಅಂತ ಕೂಡ 3 ಜನ ರೆಡಿಯಾಗಿ ಬರ್ತಾರೆ. ಬಂದ್ಬಿಟ್ಟು ಇನ್ನೇನು ಸತ್ಯಣ್ಣ ಎಲ್ಲರನ್ನೂ, ಯಾಕೆಂದರೆ ಲೀವ್ದು ಅಂದರೆ ರಾಣಿ ಇಷ್ಟು ದಿನ ರಜಾ ಹಾಕ್ಬಿಟ್ಟಿದ್ಲಲ್ವ, ಅದಕ್ಕೆ ಒಂದು ಫಾರಮ್ನ ಕೊಡಬೇಕು. ಸೊ ಅದನ್ನು ಸೈನ್ ಹಾಕಿ ಹೊರಗಡೆ ಕರ್ಕೊಂಡು 3 ಜನನೂ ಹೊರಡ್ತಾರೆ ಈಗ. ಸೊ ಇಲ್ಲಿ ಏನಾದರೂ ಒಂದು ಲೋಯಿತು ಜಗಳ ತೆಗಿತಲೇ ಇರ್ತಾಳೆ ರಾಣಿ ಮೇಲೆ. ಜಗಳ ತೆಗಿಬೇಕಾದಾಗ ಸೊ ಬಾ
ಬಾರೆ ಹೋಗಬೇಕಾದಾಗಾದ್ರೂ ಸುಮ್ಮನೆ ಇರೆ ಲೋಯ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಇನ್ನು ಹೊರಗಡೆ ಬಂದ ತಕ್ಷಣ ಇಲ್ಲಿಬ್ಬರು ರೌಡಿಗಳು ನಿಂತಿರ್ತಾರೆ. ಆಲ್ರೆಡಿ ಸರಳ ಮಾಡಿರೋದ್ರಿಂದ ಎಡವಟ್ಟು ನಾಳೆ ರೌಡಿಗಳ ನಿಲ್ಲಿಸ್ಬಿಟ್ಟಿರ್ತಾನೆ ವರದ. ಸೊ ಅದನ್ನು ನೋಡಿಬಿಟ್ಟು ಸತ್ಯಣ್ಣ ತುಂಬ ಭಯ ಪಟ್ಕೊಂಡು ಮಕ್ಕಳ ಹಿಂದಕ್ಕೆ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾನೆ. ಕರ್ಕೊಂಡು ಹೋದ ತಕ್ಷಣವೇ ಯಾಕ್ರಿ ಮಕ್ಕಳ ಹಿಂದಕ್ಕೆ ಕರ್ಕೊಂಡು ಬಂದ್ರಿ, ಶಾಲೆಗೆ ಕರ್ಕೊಂಡು ಹೋಗೋದು ಬಿಟ್ಟು ಅಂತೇಳಿ ಸರಳ ಕೇಳ್ತಾಳೆ. ಅಮ್ಮ, ಈ ರಾಣಿ ದೆಸೆಯಿಂದ ಆ ರಾಣಿನ ಕಿಡ್ನಾಪ್ ಮಾಡೋಕ್ಕೇನೋ ಗೊತ್ತಿಲ್ಲ, ರೌಡಿಗಳ ಮನೆ ಮುಂದೆ ನಿಲ್ಲಿಸ್ಬಿಟ್ಟಿದ್ದಾರೆ, ಯಾರೋ ರೌಡಿಗಳಿದ್ದಾರೆ, ನಮ್ಮ ಮನೆ ಮುಂದೇನು ಹೊಸ್ತಾ ರೌಡಿಗಳು ಬರೋದು ಅಂತೇಳ್ಬಿಟ್ಟು ಲೋಹಿತ್ ಹೇಳ್ತಾಳೆ. ಅವ ಸರಳ ಓಡ್ ಬಂದು ನೋಡಿಬಿಟ್ಟು ರೌಡಿಗಳ ಬಾಯಿ ಮೇಲೆ ಬೆರಳಿಕೊಂಡು, ಅಂದರೆ ಇದು ನನಗೆ ಕಳಿಸಿರ್ತಾನೆ ವರ್ಧ, ನಾನು ಬೇರೆ ಡೂಪ್ಲಿಕೇಟ್ ಬ್ಯಾಗ್ನ ಕೊಟ್ಟಿದ್ದೀನಲ್ವ ಸಾಕ್ಷಿದು ಅಂತೇಳಿ ದುಡ್ಡಿಗೋಸ್ಕರ ಆಸೆಪಟ್ಟು ಅಂತ ಅಂದ್ಕೊಂಡು ಆವಾಗ ಇವನು ನಿಂತ್ಕೊಂಡು ಚಂದು, ಅಪ್ಪ ಫೋನ್ ಮಾಡಿಯಪ್ಪ ಇವಾಗ ಬೇಗ, ಪೊಲೀಸ್ನವ್ರು ಬಂದು ನಮ್ಮನ್ನು ಆರಾಮಾಗಿ ಸ್ಕೂಲಿಗೆಲ್ಲ ಕಳಿಸ್ತಾರೆ ಆ ರೋಡಿಗಳಿಗೆ ಅಂತ ಹೇಳಿದಾಗ, ಅಯ್ಯೋ ಬೇಡ ಬೇಡ ರೀ, ಸುಮ್ಮನೆ ಯಾಕೆ ಪೊಲೀಸ್ನವ್ರು ತೊಂದರೆ ಇಲ್ಲ, ಪೊಲೀಸ್ನವ್ರು ಬರೋದು ತಿರ್ಗಿ ಅದೆಲ್ಲ ದೊಡ್ಡ ಕತೆ ಆಗೋಗೋದು, ಸೊ ಬೇಡ ರೀ ಅಂತ ಸರಳ ತಡಿತಾ ಇರ್ತಾಳೆ. ಅವಾಗ ಲೋಹಿತ್ಗೆ ಒಂದು ಶಾಕ್ ಆಗುತ್ತೆ, ಯಾಕೆ ನಮ್ಮಮ್ಮ ಈ ರೀತಿ ಹಾಡ್ತಿದ್ದಾರೆ ಅಂತ. ಅವಳು ಆಡೋದಕ್ಕೂ ಒಂದು ರೀಸನ್ ಇದೆ, ಯಾಕೆಂದರೆ ವರದನಿಂದ ಸುಮ್ಮನೆ ಬ್ಯಾಗ್ನ ಡೂಪ್ಲಿಕೇಟ್ ಬ್ಯಾಗ್ನ ಸಾಕ್ಷಿ ಬ್ಯಾಗ್ ಅಂತ ಕಳಿಸಿ 50,000 ದುಡ್ಡು ಇಸ್ಕೊಂಡಿರ್ತಾಳೆ. ಸೊ ಹಿಂದಿನ ಅದೆಲ್ಲ ಸ್ಟೋರಿಗಳು ನೋಡಿರ್ತೀರಂತ ಅಂದ್ಕೊಳ್ತೀನಿ. ಸೊ ಇನ್ನೇನು ಅದಕ್ಕೋಸ್ಕರ ಭಯ ಪಡ್ತಾಳೆ. ಇನ್ನು ಇಲ್ಲೂ ಇನ್ನೊಂದು ಕಡೆ ಇವಳು ಇವನ್ನ ಬಾಲುನ ಪಡ್ಕೊಳ್ಳೋಕ್ಕೋಸ್ಕರ ಇಲ್ದಿದ್ದೆಲ್ಲ ನಾಟಕ ಆಡಿಕೊಂಡು ಯಾವುದೋ ಒಂದು ಫೇಕ್ ಲಾಯರ್ನ ಫೋನ್ ಮಾಡಿದ್ದೀನಿ, ಬಾಲ ಕರ್ಕೊಂಡು ಹೋಗ್ತೀನಿ, ಕಾವೇರಿನ ಬಿಡಿಸ್ತಾರೆ ಇವರು, ಸೊ ಅಂತೇಳಿ ಕರ್ಕೊಂಡು ಬಂದಿರ್ತಾಳೆ. ಆವಯ್ಯ ಒಂಥರ ಕಾಲ ಮೇಲೆ ಕಾಲು ಹಾಕ್ಕೊಂಡು ದಿಮಾಕ್ ಮೇಲೆ ಮಾತಾಡ್ಕೊಂಡು ಕೂತಿರ್ತಾನೆ ಯಾರ ಜೊತೆನೋ. ಸೊ ಇವರಿಬ್ಬರು ಬಂದು ಕೂತ್ಕೊಂಡಾಗ, ಸರ್ ನಾನು ಕಾಲ್ ಮಾಡಿದ್ನಲ್ಲ ಇವರೇ ಬಾಲ ಅಂತ ಹೇಳ್ಬಿಟ್ಟು ಅಂತೇಳಿ ಆ ಲಾಯರ್ ಹೇಳ್ತಾರೆ. ಆ ಲಾಯರ್ ಇದ್ಕೊಂಡು, ಹೌದು ನೀವೇ ಅಂತೆ ಕೇಸ್ಗೆ ಸಾಕ್ಷಿ ಹೇಳಿರೋದು, ಕೊಲೆ ಮಾಡಿದ್ದಾಳೆ ನಿಮ್ಮ ಹೆಂಡ್ತಿ ಅಂತ, ಆದರೆ ಹೇಗ್ರಿ ಇದನ್ನೆಲ್ಲ ನಾವು ಮಾಡೋದು ಅಂತೇಳಿ ಅಯ್ಯಪ್ಪ ದುರಾಂಕರದಲ್ಲಿ ಮಾತಾಡ್ತಾನೆ. ಆವಾಗ ಬಾಲ ಇದ್ಕೊಂಡು, ಹೌದು ಸರ್ ಅವಾಗೆಲ್ಲ ಸತ್ಯ ಗೊತ್ತಿರಲಿಲ್ಲ ಅಂಥೇಳಿ ಇವಾಗ ಸತ್ಯ ಗೊತ್ತಾಗಿದೆ ಅಂತೇಳ್ಬಿಟ್ಟು ಬಾಲ ಹೇಳ್ತಾರೆ. ಆವಾಗ ಇವಳು ಸಾರಿಕಾ ಇದ್ಕೊಂಡು, ಹೌದು ಸರ್ ಅವಾಗ ಗೊತ್ತಿರಲಿಲ್ಲ, ಇವಾಗ ಹೆಂಡ್ತಿ ಏನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗಿದೆ ಅಂತೇಳಿ ಅವಳು ಡವ್ ಬಿಡ್ತಾಳೆ. ಅಲ್ಲ ರೀ, ಈ ಸಾಕ್ಷಿನ ನೀವೇ ಹೇಳ್ಬಿಟ್ಟು ಈಗ ನೀವೇ ಬಂದ್ಬಿಟ್ಟು ನಮಗೆ ನನ್ನ ಹೆಂಡ್ತಿನ ಬಿಡಿಸ್ಕೊಡಿ ನಿರಪರಾಧಿ ಅಂತ ಕೇಳ್ಕೊಂಡ್ರೆ ಹೇಗ್ರಿ ಆಗುತ್ತೆ ಅಂತೇಳಿ ದುರಂಕಾರ ಮಾತಾಡ್ತಾ ಇರ್ತಾರೆ. ಆವಾಗ ಆ ಮಾತಿಗೆಲ್ಲ ರಿಯಾಕ್ಷನ್ ಮಾಡ್ತಿರೋದೇ ಸಾರಿಕಾ. ಅಂದರೆ ಡೂಪ್ಲಿಕೇಟ್ ಒಂದು ಲಾಯರ್ನ ಕರ್ಕೊಂಡು ಇಲ್ಲಿ ಮೀಟ್ ಮಾಡಿಸ್ತೀನಿ ಬಾ, ಇವರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಅಂತ ಕರ್ಕೊಂಡು ಬಂದಿರ್ತಾಳೆ ಸಾರಿಕಾ. ನಿನ್ನ ನಂಬಲ್ಲ ಅಂತೇಳಿ ಹಿಂದಿನ ಸಂಚಿಕೆಯಲ್ಲಿ ಹೇಳಿರ್ತಾರೆ, ಆದರೆ ನೀನು ವರ್ಧನ್ ತಂಗಿ ಅಂತೇಳಿ, ಆದರೂ ಕೂಡ ಅವಳು ಇಲ್ಲ ನನ್ನ ನಂಬು ಅಂತೇಳಿ ಸುಮ್ಮನೆ ಕರ್ಕೊಂಡು ಬಂದಿರ್ತಾಳೆ ಇವ್ರನ್ನ ಪಡ್ಕೋಬೇಕು ಅಂತ. ಕಾವೇರಿ ಲೈಫ್ ಲಾಂಗು ಜೈಲಲ್ಲಿರಬೇಕು ಅಂತ ಅವಳ ಆಸೆ. ಹಾಗಾಗಿ ಮತ್ತು ಇನ್ನು ಅಯ್ಯಪ್ಪ ದುರಂಕಾರದ ಮಾತಾಡಬೇಕಾದಾಗ ಈಗ ಒಂದೇ ಒಂದು ಪ್ರಶ್ನೆ ಕೇಳ್ತಾ ಇರ್ತಾನೆ ವರ್ಧ. ಸೊ ಹೇಗಾದರೂ ಮಾಡಿ ಸರ್, ನೀವು ಲಾಯರ್ ಅಲ್ಲ ಸರ್, ಲಾಯರ್ ಓದಿರ್ತೀರಿ, ನಿಮಗೆಲ್ಲ ಗೊತ್ತಿರುತ್ತೆ, ಎಲ್ಲ ನೀವೇ ಮಾಡಬೇಕು ಸರ್ ಅಂತೇಳಿ ಹೇಳ್ತಾ ಇರ್ತಾನೆ ಒಂದು ಕಡೆ ಬಾಲ. ಸೊ ಇಲ್ಲಿ ಇನ್ನೊಂದು ಕಡೆ ಚಂದು ಬಂದು ಹೊರಗಡೆ ನೋಡ್ತಾ ಇರ್ತಾನೆ, ಆ ರೌಡಿಗಳೆಲ್ಲ ಹೋಗಿದ್ದಾರೆ ಅಂತೇಳಿ. ಅವ್ರು ಹೋಗಿರಲ್ಲ, ಅಲ್ಲೇ ನಿಂತಿರ್ತಾರೆ. ಮತ್ತು ಹಿಂದಕ್ಕೆ ಹೋಗ್ಬಿಟ್ಟು, ಇಲ್ಲ ಅಪ್ಪ ಅವರಿನ್ನೂ ಅಲ್ಲೇ ನಿಂತಿದ್ದಾರೆ, ಒಂದು ಕೆಲಸ ಮಾಡಪ್ಪ, ಪೊಲೀಸ್ನವ್ರಿಗೆ ಫೋನ್ ಮಾಡಪ್ಪ, ಅವರೇ ಬಂದು ನಮಗೆ ಸ್ಕೂಲಿಗೆ ಹೆಲ್ಪ್ ಮಾಡ್ತಾರೆ ಅಂತೇಳಿ ಚಂದು ಹೇಳ್ತಾನೆ. ಆವಾಗ ಸರಳ ಇದ್ಕೊಂಡು, ಅಯ್ಯೋ ಬೇಡ ಕಣೋ ಚಂದು, ಸುಮ್ಮನಿರೋ ಒಂದು ನಿಮಿಷ, ಯಾಕೋ ಈ ರೀತಿ ಆಡ್ತಿದ್ಯಾ, ಸುಮ್ಮನೆ ಬಂದು ಅದೆಲ್ಲ ದೊಡ್ಡ ಕತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಸರಳ ಒಂದು ನಿಮಿಷ ಇರಿ ಬರ್ತೀನಿ ಅಂತ ಒಳಗಡೆ ಬರ್ತಾಳೆ. ಇವ್ರಿಗೆಲ್ಲ ತುಂಬಾ ಶಾಕ್ ಆಗುತ್ತೆ, ಇವಳು ಯಾಕೆ ಈ ರೀತಿ ಹಾಡ್ತಿದ್ದಾಳೆ ಅಂತ 4 ಜನ ನೆಟ್ಟು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇವಳು ಇಲ್ಲಿ ರೂಮಿಗೆ ಬಂದುಬಿಟ್ಟು ವರ್ಧನ್ಗೆ ಫೋನ್ ಮಾಡ್ತಾಳೆ. ವರ್ಧ ಫೋನ್ನ ರಿಸೀವ್ ಮಾಡ್ತಾನೆ. ರಿಸೀವ್ ಮಾಡಿದ ತಕ್ಷಣ ಏನು ಅಂತ ಕೇಳ್ತಾನೆ. ಓಹೋ ಇವಾಗ ನಿನ್ನ ಫೋನು ಆನ್ ಆಯಿತಾ, ನಿನ್ನೆಯಿಂದ ಸ್ವಿಚ್ ಆಫ್ ಆಗಿಬಿಟ್ಟಿತ್ತಾ, ನನ್ನ ಫೋನೇ ಸ್ವಿಚ್ ಆಫ್ ಮಾಡ್ತೀಯ ನೀನು ಅಂತೇಳ್ಬಿಟ್ಟು ವರ್ಧ ಹೇಳ್ತಿರ್ತಾನೆ. ಅಯ್ಯೋ ಸರ್ ನಾನು ಹೇಳೋದನ್ನ ಕೇಳಿ ಸರ್ ಅಂತ ಅಂದಾಗ, ಏನು ಹೇಳೋದು ನೀನು ಕೇಳೋದು, ದುಡ್ಡು ಇಸ್ಕೊಂಡ್ಬಿಟ್ಟು ಡೂಪ್ಲಿಕೇಟ್ ಬ್ಯಾಗ್ನೆಲ್ಲ ಕಳಿಸ್ತೀಯ ನೀನು ಅಂತ ಅಂದಾಗ, ಅಯ್ಯೋ ಸರ್ ನಿಜನೇ ಸರ್, ನನ್ನ ಹತ್ರ ಬ್ಯಾಗ್ ಇತ್ತು ನಿಜ, ಆದರೆ ಆ ಬ್ಯಾಗ್ನ ನಾನು ಒಂದು ಗುಜ್ರಿಯವನಿಗೆ ಹಾಕ್ಬಿಟ್ಟಿದ್ದೆ, ಆ ಗುಜ್ರಿಯವನು ಅದನ್ನು ತೊಗೊಂಡೋಗಿ ಎಲ್ಲೋ ಕಳೆದುಬಿಟ್ಟಿದ್ದಾನೆ ಸರ್ ಅಂತೇಳಿ ಹೇಳ್ತಾಳೆ. ಹಾಗಾದರೆ ನಿನ್ನ ಹತ್ರ ಸುಳ್ಳು ಹೇಳ್ತಿದ್ದೀಯ, ನನಗೆ ಸುಳ್ಳು ಹೇಳಿ ದುಡ್ಡು ಇಸ್ಕೊಂಡು ಮೋಸ ಮಾಡ್ತೀಯ, ಬ್ಯಾಗಿದೆ ಅಂತ ಹೇಳ್ಬಿಟ್ಟು ಅಂತ ವರ್ಧ ಹೇಳ್ತಾನೆ. ಸರ್ ನಾನು ಏನು ಸರ್ ಸುಳ್ಳು ಹೇಳಿದೆ, ಆ ಬ್ಯಾಗ್ ಇದ್ದಿದ್ದು ನಿಜ ಸರ್, ಆದರೆ ನಾನು ಇನ್ನೊಂದು ವಿಷಯ ಗೊತ್ತಾ, ಅವನ ಹತ್ರ ಹುಡುಕೊಂಡು ಹೋಗಿದ್ದೆ,
ಗುಜರಿ ಅವನ ಹತ್ರ ಕಾಲು ಹಿಡ್ಕೋತೀನಿ, ಆ ಬ್ಯಾಗ್ನ ಕೊಡಿ ಅಂತೇಳಿ ಕೇಳಿಕೊಂಡೆ. ಆದರೆ ಯಾರೋ ಬೇರೆಯವ್ರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದೆ ಸರ್. ಅದಕ್ಕೋಸ್ಕರ ಈ ದುಡ್ಡಿಗೆ ಆಸೆಗೋಸ್ಕರ ಈ ರೀತಿ ಮಾಡಿದೆ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ ಸರಳ ರಿಕ್ವೆಸ್ಟ್ ಮಾಡ್ಕೊತಾಳೆ. ಇದನ್ನೆಲ್ಲ ಮೊದಲೇ ಹೇಳ್ಬೇಕಿತ್ತಲ್ಲ ನೀನು ಅಂತೇಳಿ ವರ್ಧ ಕೇಳ್ತಾನೆ. ಏನು ಹೇಳ್ತಿದ್ಯಾ ನೀನು, ಅಲ್ಲಿಂದ ಯಾರು ಎತ್ಕೊಂಡು ಹೋಗಕ್ಕೆ ಸಾಧ್ಯ ಬ್ಯಾಗ್ನ ಅಂದಾಗ, ಗೊತ್ತಿಲ್ಲ ಸರ್, ಹೋಗಿ ಕೇಳಿದೆ ನಾನು ಹೋಗೋದಕ್ಕಿಂತ ಮುಂಚೆನೇ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರಂತೆ ಬ್ಯಾಗ್ನ ಅಂತ ಅವಾಗ ಹೇಳ್ತಾಳೆ. ಸೊ ಅವಾಗ ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ನಿಮಗೋಸ್ಕರ ನಾನು ಏನು ಬೇಕಾದ್ರೂ ಹೆಲ್ಪ್ ಮಾಡ್ತೀನಿ, ಮತ್ತೆ ಕೂಡ ನನ್ನ ಹೆಲ್ಪ್ ಕೇಳಿ ಖಂಡಿತ. ಸೊ ಇದೊಂದು ಸರಿ ಆ ರೌಡಿಗಳ ಹೋಗೋ ಥರ ಮಾಡಿ ಸರ್, ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊತಾಳೆ. ಅವಾಗ ಅರ್ಧ ಎತ್ಕೊಂಡು ಸರಿ ಆಯಿತು, ಅದೆಲ್ಲ ಏನು ಬೇಡ, ಕಾಲಿಗೆ ಬೀಳೋದೆಲ್ಲ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸರ್ ದಯವಿಟ್ಟು ಪುಣ್ಯ ಕೊಟ್ಕೊಳ್ಳಿ ಸರ್ ಅಂತ ಹೇಳಿ ಈ ಪೊಲೀಸ್ನವ್ರನ್ನ ಮಾತ್ರ ರೌಡಿಗಳನ್ನ ಮಾತ್ರ ಆ ಕಡೆ ಹೋಗೋ ಥರ ಮಾಡಿ ಸರ್, ಪ್ಲೀಸ್ ಸರ್ ಅಂತ ಮತ್ತೆ ಕನ್ವಿನ್ಸ್ ಮಾಡ್ತಾಳೆ ಇರ್ತಾಳೆ. ಆಗ ಇನ್ನೇನು ಅರ್ಧ ಸರಿ ನೀನು ಹೇಳ್ತಿರೋದು ಎಲ್ಲಿ, ಏನು ಗುಜರಿ ಅಂತೆಲ್ಲ ಕೇಳ್ತಾನೆ. ಆವಾಗ ಸರ್ ಎಲ್ಲ ಈ ಥರ ಅಂತ ನಡೆದಿರೋದೆಲ್ಲ ಸ್ಟೋರಿನ ನೀಟಾಗಿ ಹೇಳ್ತಾಳವಳು. ಅಂದರೆ ಇವಾಗ ಅಲ್ಲಿ ಒಂದು ಸಾಕ್ಷಿ ಸಿಕ್ಕ ಹಾಗಾಯಿತು ಅವನಿಗೆ, ವರ್ಧನ್ಗೆ. ಅಂದರೆ ಬ್ಯಾಗ್ ಯಾರು ಎತ್ಕೊಂಡೋಗಿದ್ದಾರೆ ಅಂದರೆ, ಸೊ ಅಲ್ಲಿ ಇವಾಗ ಒಂದು ಕ್ಯಾಮ್ರಾ ಅದೆಲ್ಲ ಇರುತ್ತೆ, ಯಾರು ತೊಗೊಂಡೋಗಿರೋದಂತ ಚೆಕ್ ಮಾಡಿಸ್ಬೋದು ಅಂತ. ಸೊ ಆಯಿತು ಅಂತೇಳಿ ಫೋನ್ನ ಕಟ್ ಮಾಡಿಬಿಟ್ಟು ಹೋಗ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ಲಾಯರ್ ಹತ್ರ ಮಾತಾಡ್ತಾ ಇರ್ತಾನೆ ವರ್ಧ. ಸೊ ಹೇಗಾದರೂ ಮಾಡಿ ನೀವು ಲಾಯರ್ ಅಲ್ಲ ಸರ್, ಸಾಕ್ಷಿಗಳೆಲ್ಲ ಕಂಡುಹಿಡಿದ್ಬಿಟ್ಟು ಇದು ಮಾಡಬೇಕಲ್ಲ ಅಂದಾಗ, ಹೌದೌದು ನಾವು ಸಾಕ್ಷಿಗಳೆಲ್ಲ ಹುಡ್ಕೋದು ನಾವೇನೆ, ಮತ್ತು ನಾವು ಕೋರ್ಟಿಗೆ ಇದು ಮಾಡೋದು ನಾವೇನೆ, ಎಲ್ಲ ನಾವೇ ನೋಡ್ಕೋತೀವಿ ಅಂತೇಳಿ. ಅವಾಗ ಸರಿ ಆಯಿತು ಅಂಥೇಳಿ ಕೈ ಮುಗಿದು ಬೇಗ ಮಾಡಿಕೊಡಿ ಅಂತ ಎದ್ದು ಬಂದು ಮತ್ತೆ ಬಾಲನ್ಗೆ ಒಂದು ಡೌಟ್ ಬರುತ್ತೆ. ಅವ್ನ ಬಿಹೇವಿಯರೇ ಚೇಂಜ್ ಇರುತ್ತಲ್ವ. ಸೊ ಹಾಗಾಗಿ ಸರ್ ಈಗ ಒಂದು ಕೆಲಸ ಮಾಡಿ ಅಂತೇಳಿ ಹಿಂದಕ್ಕೆ ಬಂದ್ಬಿಟ್ಟು ಈಗ ಬೇಲ್ ಮೇಲೆ ಕಾವೇರಿನ ಈಚೆ ಕರ್ಕೊಂಡು ಬನ್ನಿ ಸರ್, ಏಕೆಂದರೆ ತಾಯಿ ಮಗಳ ದೂರ ಆಗಿದ್ದಾರೆ, ಅವರಿಬ್ಬರು ಒಂದತ್ರ ಇರಬೇಕನ್ನೋದು ನನ್ನ ಆಸೆ ಅಂತೇಳಿ ಕೇಳ್ಕೊತಾನೆ. ಅದು ಹೇಗೆ ಆಗುತ್ತೆ ಬಾಲ, ಈ ರೀತಿ ಹೇಳ್ತಾ ಇದೆಯಲ್ಲ ಅಂತ ಸಾರಿಕಾ ಇವ್ರಿಗಿಂತ ಮುಂಚೆನೇ ಮಾತಾಡ್ತಾಳೆ. ಸರ್ ನನಗೆ ನಿಮ್ಮನ್ನು ನೋಡಿದ್ರೆ ಅನುಕಂಪ ಬರ್ತಾ ಇಲ್ಲ, ಮತ್ತು ನನ್ನ ಹೆಂಡತಿ ಮಗಳ ಮೇಲೆ ಅನುಕಂಪ ತೋರಿಸಿ ನೀವು ತಾಯಿ ಮಗಳ ಒಂದು ಮಾಡ್ತೀರಂತ ಫೀಲಿಂಗ್ ಅನ್ನಿಸ್ತಾನೂ ಇಲ್ಲ ಸರ್. ಬೇಲ್ ಮೇಲೆ ಕರ್ಕೊಂಡು ಬರ್ಬೋದಲ್ಲ, ನೀವು ಕರ್ಕೊಂಡು ಬಂದು ನೀವು ಆಮೇಲೆ ಸಾಕ್ಷಿಗಳನ್ನ ಹುಡುಕಿ ಕೋರ್ಟಿಗೆ ತಗೊಂಡೋಗಿ ಕೊಟ್ಬಿಟ್ಟು ನೀವು ಎಲ್ಲ ಮಾಡಿ ಮತ್ತೆ ಏನೂ ತಪ್ಪು ಮಾಡಿಲ್ಲ ಅಂತ ನಿರಪರಾಧಿ ಅಂತ ಈಚೆ ಕರ್ಕೊಬರ್ಬೋದಲ್ಲ ಸರ್. ನನಗೆ ಆ ಥರ ನಿಮ್ಮನ್ನು ನೋಡಿದ್ರೆ ಯಾವುದೇ ಕಾರಣಕ್ಕೂ ಫೀಲ್ ಬರ್ತಾ ಇಲ್ಲ ಸರ್, ದಯವಿಟ್ಟು ಬೇಡ ಸರ್, ಈ ಕೇಸ್ನ ನನ್ನ ಹೆಂಡ್ತಿ ನನ್ನ ಮಗಳ ಕೇಸ್ನ ನಿಮಗೆ ಕೊಡಲ್ಲ ಸರ್ ಅಂತೇಳಿ ಡೈರೆಕ್ಟಾಗೆ ಬಾಲ ಹೇಳ್ತಾನೆ. ಸೊ ಅಂದ ತಕ್ಷಣ ಏನು ಮೇಡಮ್ ಈ ಥರದವ್ರನ್ನ ಕರ್ಕೊಬಂದಿದ್ದೀರಾ ಅಂತೇಳಿ ಅವಯ್ಯ ಲಾಯರ್ ಹೇಳ್ತಾನೆ. ಅಯ್ಯೋ ಬಾಲ ಆ ರೀತಿಯೆಲ್ಲ ಮಾತಾಡಬೇಡ, ಸುಮ್ಮನಿರಿ ಸರ್, ಅವ್ರು ಮಾತಾಡ್ತಿರೋದು ಯಾವುದೋ ಒಂದು ಇದರಲ್ಲಿ ಸರ್ ಟೆನ್ಷನಲ್ಲಿ, ಆದರೆ ನೀವು ಈ ಕೇಸ್ನ ಮುಂದುವರಿಸ್ಬೇಕು ಅಂತ ಸಾರಿಕಾ ಹೇಳ್ತಾಳೆ. ಆಗ ಇಲ್ಲ ಸಾರಿಕಾ, ಇವರು ನನಗೆ ಸೂಟಾದ ಲಾಯರ್ ಅಂತ ಅನ್ನಿಸ್ತಾ ಇಲ್ಲ, ಬಿಟ್ಬಿಡು, ಇವರು ಬೇಡ, ನನಗೆ ಬೇರೆ ಲಾಯರ್ನ ಹುಡುಕೊಳ್ತೀನಿ. ಏಕೆಂದರೆ ಲಾಯರ್ ಅಂದಮೇಲೆ ಅನುಕಂಪ ನ್ಯಾಯ ಎಲ್ಲ ಇರಬೇಕು, ಮತ್ತು ನ್ಯಾಯನೂ ಇರಬೇಕು, ಅನುಕಂಪನೂ ಇರಬೇಕು ಒಬ್ಬ ಕೈದಿ ಮೇಲೆ. ಏನೂ ತಪ್ಪು ಮಾಡಿಲ್ಲ ಅಂತ ಗೊತ್ತಿದ್ದೂ ಸೊ ಈ ಥರ ಲಾಯರ್ಗೆ ನಾನು ಕೇಸ್ನ ಕೊಡೋದಿಲ್ಲ ಅಂಥೇಳಿ ಡೈರೆಕ್ಟಾಗೆ ಹೇಳ್ಬಿಡ್ತಾನೆ. ಸೊ ಅವಾಗ ಸಾರಿಕಾ ಪ್ಲಾನ್ ಎಲ್ಲ ಊಟ ಆಗಿಬಿಡತ್ತೆ. ಸೊ ನಾನು ಕರ್ಕೊಂಡು ಬಂದಿದ್ದೆಲ್ಲ ಊಟ ಆಗೋಯ್ತಲ್ಲ ಅಂಥೇಳಿ ಅವಾಗ ಬಾಲ ಈಚೆ ಅದೇ ಬಂದುಬಿಡ್ತಾನೆ. ಆಗ ಸಾರಿಕಾ ಹಿಂದಕ್ಕೆ ಹೋಗ್ಬಿಟ್ಟು, ಓ ಈ ಲಾಯರಯ್ಯ ಏನು ಇಷ್ಟೆಲ್ಲ ಇದು ಮಾಡಿಬಿಟ್ರಲ್ಲ, ನೀವು ಎಲ್ಲ ಹಾಳು ಮಾಡಿದ್ರಲ್ಲ ಅಂತೇಳಿ ಅವಳು ಬೈದು ಬಾಲ ಅಂತೇಳಿ ಅವಳು ಓಡೋಗ್ತಾಳೆ. ಲಾಯರ್ ಸುಮ್ಮನೆ ಕಣ್ಣು ಬಾಯಿ ಬಿಟ್ಕೊಂಡು ಸುಮ್ಮನೆ ನಿಂತಿರ್ತಾನೆ. ಸೊ ಇನ್ನು ಮಕ್ಕಳು ಇಲ್ಲಿ ಶಾಲೆಗೆ ಅಂತ ಬರ್ತಾರೆ, ಅಂದರೆ ಆ ರೌಡಿಗಳು ಆಚೆ ಹೋಗಿರ್ತಾರೆ ಆಲ್ರೆಡಿ. ಸೊ ಲೋಹಿತ್ ಇದ್ಕೊಂಡು ಸರಿ ಆಯಿತು, ಲೇಟಾಗೋಯ್ತು ನಮ್ಮ ಶಾಲೆಗೆ, ನಮ್ಗೆ ಇವಾಗ ಬೈತಾರೆ, ಮಕ್ಕಳೆಲ್ಲ ಒಳಗಡೆ ಹೋಗಿದ್ದಾರೆ, ಇವಳಿಂದ ಎಲ್ಲ ಇದಾಗೋಗುತ್ತೆ ಅಂದರೆ ಇಲ್ಲೇ ಖ್ಯಾತೆ ತೆಗಿಬೇಡ ನೀನು ಯಾಕೆ ಈ ಥರ ಎಲ್ಲ ಖ್ಯಾತೆ ತೆಗಿತೀಯ ಪಾಪ ರಾಣಿ ಮೇಲೆ, ಸೊ ಅವಳ ಮೇಲೆ ಅನುಕಂಪ ತೋರಿಸು ಒಂದು ಸ್ವಲ್ಪ ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ಸರಿಯಪ್ಪ ಆಯಿತು ಅಂದಾಗ, ಏನಾದರೂ ನಿನಗೆ ಫೋನ್ ಮಾಡಿ ಏನಾದರೂ ಟೀಚರ್ಸ್ ಬೈದರೆ ನನ್ನ ನಂಬರ್ ಕೊಟ್ಟು ಫೋನ್ ಮಾಡೋಕ್ಕೆ ಹೇಳು, ನನ್ನ ನಂಬರ್ ಇರುತ್ತೆ, ಸೊ ನಾನು ಅವಾಗ ಹೇಳ್ತೀನಿ ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ಸೊ ನೀನು ಸ್ವಲ್ಪ ಅನುಕಂಪ ತೋರಿಸಲು ಆಯಿತಾ ರಾಣಿ ಮೇಲೆ, ಇಷ್ಟೊಂದೆಲ್ಲ ಕೋಪ ಒಳ್ಳೇದಲ್ಲ ಕಡೆ ಅಂತೇಳಿ, ನನ್ನ ಮುದ್ದು ಮಗಳಲ್ವ ನೀನು ಅಂತ ನಂಬಿಸಿ ಬಿಟ್ಬಿಟ್ಟು ಬರ್ತಾನೆ. ಬಿಟ್ಬಿಟ್ಟು ಸತ್ಯಣ್ಣ ಬಂದಾಗ ಸೊ ಇಲ್ಲಿ ಲೋಹಿತ ತಲೆ ತುಂಬಕ್ಕೆ ಮತ್ತೆ ಶುರು ಮಾಡ್ತಾಳೆ ರಾಣಿಗೆ, ನೀನು ಬುದ್ಧಿವಂತಿಯಲ್ಲ, ನೀನು ತುಂಬ ದಡ್ಡಿ ಅಂತ ಹೇಳ್ಬಿಟ್ಟು. ಸೊ ಯಾಕೆ ನಾನು ಏನು ಕೆಲಸ ಮಾಡಿದ್ದೀನಿ ಅಂದರೆ, ನೀನು ಬುದ್ಧಿವಂತಿ ಆಗಿದ್ದರೆ ನಾನು ಹೇಳೋದನ್ನ ನೀನು ಮಾಡ್ತಿದ್ದೆ, ಆದರೆ ನೀನು ಬುದ್ಧಿವಂತಿ ಅಲ್ಲ ಅಂತ ರಾಣಿಗೆ ತಲೆ ಕೆಡಿಸ್ತಾ ಇದ್ದಾಳೆ. ಸೊ ಇನ್ನೇನು ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗೀತಾ ಇದೆ. ನಾಳೆ ಅಂತೂ ಧಮಾಕ, ಯಾಕೆ ಅಂತಂದರೆ ಲಾಯರ್ನ ಬಿಟ್ಟು ಬಂದಾಯಿತು. ಸೊ ಈಗ ಒಳ್ಳೆ ಲಾಯರ್ ಸಿಕ್ಕಿದ್ದಾರೆ, ಅದು ಯಾರು ಏನು ಅಂಥೇಳಿ ಸೊ ಇವತ್ತಿನ ಸಂಚಿಕೆಯಲ್ಲೇ ಕುತೂಹಲ
ತಡೆಯೋಕ್ಕಾಗಲ್ಲ ನಿಮಗೆ, ಅದಕ್ಕೆ ಹೇಳಿಬಿಡ್ತೀನಿ. ಇವತ್ತಿನ ಕೇಸ್ ನಡ್ಸೋಕ್ಕೆ ಬಂದಿರೋರು ನಾನು ಮೊದಲೇ ಅಂದ್ಕೊಂಡಿದ್ದೆ ಇವರನ್ನೇ ತೊಗೊಳ್ತಾರೆ ಅಂತ. JP ಪಟೇಲ್, ಭಾರ್ಗವಿ LLB ಸೀರಿಯಲ್ ನೋಡಿರ್ತೀರ. ಅವರಿಬ್ಬರು ರಾಣಿ ಅಮ್ಮನ್ನ ಕಾವೇರಿನ ಒಂದು ಮಾಡ್ತಾರೆ. ಮತ್ತು ನಿರಪರಾಧಿ ಅಂತೇಳಿ ಕಾವೇರಿನ ಕೂಡ ಈಚೆ ಕರ್ಕೊಂಡು ಬರೋಕ್ಕೆ ಇವತ್ತಿನ ಲಾಯರ್ನ ಬರ್ತಾರೆ. ಮತ್ತು ಇಲ್ಲಿ ಒಂದು ಕಡೆ ರಾಣಿನ ಕೂಡ ಕಾಪಾಡಬೇಕು ಅಂತ LLB ಭಾರ್ಗವಿ ಬರ್ತಾಳೆ. ಸೊ ಎಲ್ಲರೂ ಕೂಡ ನಾಳೆ ಮಿಸ್ ಮಾಡದೆ ನೋಡಿ ಈ ವಿಡಿಯೋನ, ಸೂಪರಾಗಿರುತ್ತೆ. ನಾಳೆಯಿಂದ ಸಕ್ಕತ್ತಾಗಿರುತ್ತೆ ಕಾವೇರಿ ಅಂತ ಈಚೆ ಬರೋದು ಕಂಡು. ಸೊ ವಿಡಿಯೋ ನೋಡ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು.